ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಪುಷ್ಯ ನಕ್ಷತ್ರ, ಗುರುವಿನ ನಕ್ಷತ್ರ, ಶನಿಯ ನಕ್ಷತ್ರ ಅಂತ ಭಾಳ ಜನ ಹೇಳ್ತಾರೆ. ಆದರೆ ಬಹಳ ಶುಭಕಾರಕವಾಗಿರ್ತಕ್ಕಂತಹ ಈ ನಕ್ಷತ್ರ ಹುಟ್ಟೋದೇ ಒಂದು ದೊಡ್ಡ ಪುಣ್ಯ ಫಲ ಅಂತೇಳಿ ಆಧ್ಯಾತ್ಮಿಕ ಲೋಕದಲ್ಲಿ ಮಾತಾಡ್ಕೊಳ್ತಾರೆ. ಯಾಕಂದರೆ ಗುರುಪುಷ್ಯ ಯೋಗ ಅಂತ ಬಂದ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಯಾವುದೇ ಒಂದು ಪರಿಹಾರಗಳು, ಕೆಲಸ ಕಾರ್ಯಗಳು ಅಥವಾ ಒಂದು ಪ್ಲಾನಿಂಗ್ಗಳು ಸೂಪರ್ ಸಕ್ಸಸ್ಫುಲ್ ಆಗುತ್ತೆ ಅಂತಕ್ಕಂಥದ್ದು ಈಗಾಗಲೇ ಸಾಬೀತಾಗೋಗಿರೋದ್ರಿಂದ ಕೆಲವು ಕರ್ಮಾಂಗಗಳ ಬಗ್ಗೆ ಅರಿವಿಲ್ಲಿರ್ತಕ್ಕಂಥ ಜನ ಇವತ್ತು ಒಂದು ಜನನ ಕಾಲದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಜನ್ಮಿಸಿದಾಗ ಇದು ಎಲ್ಲದಕ್ಕೂ ಶ್ರೇಷ್ಠವಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನ ಅರಿಬಿಡ್ತಾ ಇದ್ದಾರೆ. ಹಾಗಿದ್ದಾಗ ಯಾಕೆ ಪುಷ್ಯ ನಕ್ಷತ್ರ ಇರ್ತಕ್ಕಂಥವ್ರು ತುಂಬ ಸಫರ್ ಆಗ್ತಾ ಇದ್ದಾರೆ? ಅದೊಂದು ಶುಭ ನಕ್ಷತ್ರವಲ್ವಾ? ಶನಿಯ ನಕ್ಷತ್ರವಾಗಿದ್ರೂ ಕೂಡ ಅಲ್ಲಿ ಯಾಕೆ ಪುಷ್ಯ ನಕ್ಷತ್ರ ಇರ್ತಕ್ಕಂಥವ್ರು ಆಧ್ಯಾತ್ಮಿಕ ಲೋಕದ ಹೊರತುಪಡಿಸಿ ಬೇರೆದೇ ಪ್ರಪಂಚದಲ್ಲಿ ನರಕವನ್ನು ಅನುಭವಿಸ್ತಾ ಇದ್ದಾರೆ? ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಯಾಕಂದರೆ ಕೆಲವೊಂದು ಗುಡ್ ತುಂಬ ಒಳ್ಳೆಯದು ಅಂತ ನಾವೇನು ಹೇಳ್ತೀವಿ, ಅದು ಹಿಂದುಗಡೆ ಘೋರವಾದಂತಹ ರಹಸ್ಯಗಳಿರ್ತವೆ. ಅದನ್ನು ನೀವು ಇವತ್ತಿನ ಶಾಸ್ತ್ರ ಆಧಾರಿತವಾಗಿ ನೋಡೋಕೆ ಹೋದಾಗ ಯಾರಿಗೂ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಇದರಲ್ಲೂ ಕೂಡ DNA ಕನೆಕ್ಟಿವಿಟಿ ಇದೆಯಾ ಅಂತಕ್ಕಂಥದ್ರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಯಾಕಂದರೆ ನಮ್ಮ ಪೂರ್ವಜರು ಏನು ಮಾಡ್ಕೊಂಡ್ಬಂದಿದ್ದಾರೋ ಅದನ್ನು ತಿಳಿಸ್ಕೊಳ್ಬೇಕು ಅಂದಾಗಲೇ ಕೂಡ ನಾವು ಇವತ್ತು ಇಷ್ಟು ವರ್ಷಗಳ ಕಾಲ ಸರ್ಕಸ್ ಮಾಡ್ತಾನೆ ಇದ್ದೀವಿ, ಜನ್ಮದೋಷ ಅಂತೇಳಿ. ಆದರೆ ಇವತ್ತಿನ ಕಾಲಮಾನದ ಜ್ಯೋತಿಷಾಸ್ತ್ರ ಬರೀ ಕಮರ್ಷಿಯಲ್ ದೃಷ್ಟಿಯಿಂದ ಮಾತಾಡುತ್ತೆ ಹೊರತು ಅದರ ಒಳ ಒಕ್ಕು ನೋಡಿದಾಗ ಇಂತಿಂಥ ಕರ್ಮಗಳ ಬಾಧೆಗಳೇ ಪರಿವರ್ತ ರೂಪವಾಗಿ ನಿಮ್ಮನ್ನು ಕಾಡ್ತಿದ್ರೆ ಅನ್ನೋದ್ರ ಬಗ್ಗೆ ಒಬ್ರಿಗೂ ಅರಿವಿಲ್ಲ, ಒಬ್ಬರು ಮಾತಾಡೋರಿಲ್ಲ. ಆದರೆ ಕೆಲವೊಂದು ಸಂದರ್ಭಾನುಸಾರ ಕೆಲವು ನಕ್ಷತ್ರಕ್ಕೆ ನಿಗದಿಯಾಗಿರ್ತಕ್ಕಂಥ ಉತ್ತಮೋತ್ತಮ ಫಲಗಳನ್ನು ಪಡ್ಕೊಳ್ಳದೇ ಇದ್ದಾಗ ಇದು ಯಾವ ನಕ್ಷತ್ರ ಬಿಡ್ರಿ, ಪುಷ್ಯ ನಕ್ಷತ್ರ ಭಾಳ ಒಳ್ಳೆ ನಕ್ಷತ್ರ ಅಂತೀರಾ, ಭಾಳ ಸ್ಪಿರಿಚುವಲ್ಲು, ಭಾಳ ಗುಡ್, ತುಂಬ ಅದೃಷ್ಟ ಅಂತೀರಾ, ನೋಡಿದ್ರೆ ನಾವಿಲ್ಲಿ ಕತೆ ಕಾಯ್ತಾ ಇದ್ದೀವಿ ಅಂತ ಭಾಳ ಜನ ಹೇಳ್ತಾರೆ. ಕಾರಣ ಏನು? ಒಂದು ಅದ್ಭುತವಾಗಿರ್ತಕ್ಕಂಥ ನಕ್ಷತ್ರದ ಪ್ರಭಾವಗಳು ಆ ವ್ಯಕ್ತಿಗತವಾಗಿ ದಕ್ಕಲಿಲ್ಲ ಅಂತಂದಾಗ ಆ ನಕ್ಷತ್ರ ಹಿಂದಿರ್ತಕ್ಕಂಥ ರಹಸ್ಯಗಳೇನು ಅನ್ನೋದನ್ನ ನಾವು ಅಶ್ವಿನಿ ನಕ್ಷತ್ರದಿಂದ ಇವತ್ತು ಪುಷ್ಯ ನಕ್ಷತ್ರದವರೆಗೂ ಕೂಡ ಮಾತಾಡ್ಕೊಳ್ತಾ ಬರ್ತಾ ಇದ್ದೀವಿ. ಇಲ್ಲಿ ಪುಷ್ಯ ನಕ್ಷತ್ರ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಒಂದು ದೈವಾಂಶ ಸಂಭೂತ ಇರತಕ್ಕಂಥ ಒಂದು ನಕ್ಷತ್ರ 100% ನಿಜ. ಆದರೆ ದೇವ್ರಿಗೆ ಕಷ್ಟ ಬರಬಾರ್ದಾ? ಹೇಳಿ ನೋಡೋಣ. ದೇವ್ರಿಗೂ ಕಷ್ಟ ಬರುತ್ತಲ್ವಾ? ಹಾಗೆ ಪುಷ್ಯ ನಕ್ಷತ್ರದವರು ದೈವಾತ್ಮ ಆಗಿರ್ತಕ್ಕಂತಹ ಯೋಗದಲ್ಲಿ ಹುಟ್ಟಿದ್ರೂ ಕೂಡ ಕಷ್ಟ ಬರಲೇಬೇಕು. ಯಾಕಂದರೆ ಇಂದಿನ ಜನ್ಮದ ಕರ್ಮಗಳನ್ನು ಯಾರು ಅಳಿಸಿದ್ದಾರೆ? ಈ ಜನ್ಮದಲ್ಲಿ ಈ ಪುಷ್ಯ ನಕ್ಷತ್ರದಲ್ಲಿ ನಾವು ಹುಡ್ತಾ ಇದ್ದೀವಿ ಅಂತಂದಾಗ ಅದರ ಕನೆಕ್ಟಿವಿಟಿ ಹಿಂದೆ ಇದ್ದೇ ಇರ್ತದೆ. ಆ ಕನೆಕ್ಟಿವಿಟಿಯನ್ನು ನಾವು ಅರ್ಥ ಮಾಡ್ಕೊಂಡಾಗ ಎಸ್, ನೀವು ಹೇಳ್ತಾ ಇರೋದು ಕರೆಕ್ಟ್. ಇದು ಆ ಕನೆಕ್ಟಿವಿಟಿ ಇದ್ದಿರೋದಕ್ಕೆ ಇವತ್ತು ನಾವು ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿದ್ದೀವಿ. ಈ ನಕ್ಷತ್ರದ ಆ ಪ್ರಭಾವಗಳನ್ನು ನಾವು ಅನುಭವಿಸಿ ತೀರಬೇಕು ಅಂತ ಒಪ್ಕೊಳ್ಳೋದು. ಹಾಗಾದರೆ ಏನದು ದೋಷ? ಯಾವುದು ದೋಷ? ಅಲ್ಲಿಗೆ ಪುಷ್ಯ ನಕ್ಷತ್ರದ ರಾಹು ಸಂಬಂಧಪಟ್ಟಂತ ಶಾಪವನ್ನು ಹೊತ್ಕೊಂಡಿರ್ತಕ್ಕಂಥ ನಕ್ಷತ್ರ ಏನಿದು? ಪುಷ್ಯ ನಕ್ಷತ್ರ ಶನಿ, ರಾಹು, ಶನಿವತ್ ರಾಹು ಅಂತ ಕರಿತೀವಿ, ಒಂದೇ ಬುದ್ಧಿಗಳು ಅಂತ ಕರಿತೀವಿ ನಾವು. ಆದರೆ ಇದರ ದೋಷ ಯಾಕೆ ಬರ್ತದೆ ಅಂತ ತಗೊಂಡಾಗ ಮತ್ತೆ ಇನ್ನು ಸ್ವಲ್ಪ ಡೀಪಾಗಿ ಹೋದಾಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪುಷ್ಯ ನಕ್ಷತ್ರ ವಿಶೇಷವಾಗಿ ಪಿತೃ ದೋಷವನ್ನು ಹೊತ್ಕೊಂಡ್ಬಂದಿರತಕ್ಕಂಥ ನಕ್ಷತ್ರ. ಇವತ್ತು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಜಾತಕವನ್ನು ನೋಡ್ತಾ ಜಾತಕ ಬರ್ಸಿದ್ದೀರಾ, ಆ ದೋಷ ಇದೆ, ಈ ದೋಷ ಇದೆ ಅಂತ ಹೇಳಿದ್ರೆ ಕೇಳೋದಕ್ಕೆ ಒಬ್ಬರು ರೆಡಿ ಇಲ್ಲ. ಅದೇ ಈ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಅಂತಂದಾಗ ಅದು ಪರಿಪೂರ್ಣವಾಗಿ ಈ ದೋಷಗಳನ್ನ ಒತ್ಕೊಂಡೇ ಹುಟ್ಟಿದೆ ಅಥವಾ ನಮಗೆ ಜನ್ಮ ಕೊಟ್ಟಿದೆ ಅನ್ನೋದನ್ನ ನಾವು ಸಾರಾಸಗಟಾಗಿ ಮಾತಾಡ್ಕೋಬಹುದು. ಆದರೆ ಎಷ್ಟು ಜನಕ್ಕೆ ಈ ರಹಸ್ಯ ಗೊತ್ತಿದೆ? ಪಿತೃದೋಷ ಇದೆಯಾ ಪುಷ್ಯ ನಕ್ಷತ್ರಕ್ಕೆ? ಎಸ್, 100%. ನೋಡಿ, ಆತ್ಮ ಸ್ವರೂಪ ಏನು ಹೇಳ್ತಂದ್ರೆ, ಆತ್ಮಕ್ಕೆ ಒಂದೇ ಒಂದು ಗೆರೆ ಬಿದ್ದರೆ ಆ ಆತ್ಮ ವಿಲಿ ಅಂತ ಒದ್ದಾಡ್ತದಂತೆ. ಅಂಥ ಸಂದರ್ಭದಲ್ಲಿ ಇಡೀ ದೇಹಕ್ಕೆ, ರಕ್ತಕ್ಕೆ, ಮೂಳೆಗೆ, ಮಾಂಸಕ್ಕೆ ಯಾವುದೋ ಒಂದು ಕಾಯಿಲೆ ಬರ್ತದೆ ಅಂದರೆ ಆ ಒಳಗಿರೋ ಆತ್ಮ ಇನ್ನೆಷ್ಟು ಒದ್ದಾಡ್ಬೇಡ ಲೆಕ್ಕ ಮಾಡ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಆ ಆತ್ಮ ಹೊರಗಡೆ ಬಂತು ಅಂತಂದಾಗ ಅದು ನ್ಯಾಚುರಲ್ ಡೆತ್ ಆಗಲ್ಲ, ಅನ್ಯಾಚುರಲ್ ಡೆತ್ ಆಗ್ತದೆ. ಈ ಥರ ಅನ್ಯಾಚುರಲ್ ಡೆತ್ ಆಗಿರ್ತಕ್ಕಂತಹ ಹಲವಾರು ಪ್ರಕರಣಗಳು ಈ ಪುಷ್ಯ ನಕ್ಷತ್ರದ ಇಂದಿನ ಜನ್ಮದಲ್ಲಿ ನಡೆದಿರೋದ್ರಿಂದ ಅವರೆಲ್ಲರೂ ಕೂಡ ಯಾರಿಗೂ ಮೋಕ್ಷ ಕೊಡದೆ, ತರ್ಪಣ ಕೊಡದೆ, ಪ್ರತಿ ಮಹಾಲಯ ಅಮಾವಾಸ್ಯ ಪ್ರಕ್ರಿಯೆಗಳನ್ನು ಮಾಡದೆ ಅವರನ್ನು ಹಾಗೆ ಬಿಟ್ಟಿರೋದ್ರಿಂದ ಆ ಕರ್ಮವನ್ನು ಹೊತ್ಕೊಂಡಿರತಕ್ಕಂತಹ ಕುಟುಂಬದಲ್ಲಿ ಈ ನಕ್ಷತ್ರದ ಪ್ರಭಾವಗಳು
ಅಲ್ಲಿಗೆ ರಾಹುಗ್ರಸ್ತ ಸಂಬಂಧಪಟ್ಟಂಥ ಪ್ರಭಾವಗಳು ಈ ನಕ್ಷತ್ರದವರಿಗೆ ಅನ್ವಯ ಆಗ್ತದೆ, ಈ ಇದರಲ್ಲಿ ಈ ಜನ್ಮಿಸ್ತಾರೆ. ಈ ಥರ ಎಷ್ಟು ಕುಟುಂಬದಲ್ಲಿ ನಡೆದಿಲ್ಲ, ಒಂದ್ಸರಿ ಕೂತ್ಕೊಂಡು ಯೋಚನೆ ಮಾಡಿ ನೋಡೋಣ. ಇಲ್ಲ ನಾನು ಮಾಡ್ಬಿಟ್ಟಿದ್ದೀನಿ, ವರ್ಷ ಮಾಡ್ತೀನಿ, ನಾನು ವರ್ಷ ತಿಥಿ ಮಾಡ್ತೀನಿ ಅಂತ ಹೇಳ್ತೀರ ಭಾಳ ಜನ. ಆದರೆ ಆ ಜಾತಕ ಸ್ವರೂಪ ತಗೊಂಡಾಗ ಅಥವಾ ನಿಮ್ಮ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳುಗಳ ಜಾತಗಳನ್ನ ಪರಿಶೀಲನೆ ಮಾಡ್ಕೊಂಡಾಗ ಪೂರ್ವ ಪುಣ್ಯದಿಂದ ಪೂರ್ವಜರಿಂದ ಬಂದಿರತಕ್ಕಂಥ ಹಲವಾರು ದುರ್ಮರಣ ದೋಷಗಳು ಬಹಳ ಸ್ಪಷ್ಟವು ನಮಗೆ ಜಾತಕದಲ್ಲಿ ಕಾಣಿಸ್ತದೆ. ಪುಷ್ಯ ನಕ್ಷತ್ರ ಕಟಕ ರಾಶಿಯಲ್ಲಿ ಇರ್ತಕ್ಕಂಥ ಲೆಕ್ಕಾಚಾರ ತಗೊಂಡಾಗ ಅಲ್ಲಿ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ನಾವು ಅವಲೋಕನ ಮಾಡಬೇಕು. ಒಂದು ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ದೈವ ನಕ್ಷತ್ರ ವಿಶೇಷವಾದಂಥ ಮಾನಸಿಕ ಖಿನ್ನತೆಗೆ ಒಳಗಾಗುವುದು ಅಥವಾ ಮಾನಸಿಕ ಚಿಂತೆಯನ್ನು ಉಂಟು ಮಾಡೋದು ಅಥವಾ ಮಾನಸಿಕ ಅತೃಪ್ತಿಯನ್ನು ಉಂಟು ಮಾಡ್ತಕ್ಕಂಥದ್ದು ನಾವು ಅನುಭವಿಸ್ತಾ ಇದ್ದೀವಿ ಅಂತಂದರೆ ಅಲ್ಲೆಲ್ಲೋ ಒಂದು ಕಡೆ ಆ ನಕ್ಷತ್ರದಲ್ಲಿ ಇರ್ತಕ್ಕಂಥ ಪರಿಣಾಮಗಳ ಪ್ರಭಾವಗಳನ್ನು ಮಾನಸಿಕವಾಗಿ ತಗೊಳ್ಳಿ ಅಂತೇಳಿ ಭಗವಂತ ರಾಶಿ ಕುಂಡ್ಲಿನಲ್ಲಿ ಪುಷ್ಯ ನಕ್ಷತ್ರಕ್ಕೆ ಕೊಟ್ಬಿಟ್ಟು ನನಗೆ ಗೊತ್ತಿಲ್ಲ. ಆದರೆ ಎಷ್ಟೋ ಜನ ಈ ಪ್ರಾಬ್ಲಮ್ಗಳನ್ನು ಇವತ್ತು ಫೇಸ್ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಗಳಲ್ಲಿ ಕಟಕ ರಾಶಿಯಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಅವರೆಲ್ಲ ನೋಡಿ ದಿಢೀರ್ನ ಅಳಕ್ಕೆ ಶುರು ಮಾಡಿಬಿಡ್ತಾರೆ. ಏನಾದ್ರು ಒಂದು ಸಣ್ಣ ಮಾತು ಹೇಳೋಕ್ಕಿಲ್ಲ, ನೀನು ಇದು ಮಾಡು ಅಂತ ಹೇಳೋಕ್ಕಿಲ್ಲ, ಅಥವಾ ಅಣ್ಣನ ತಂಗಿಗೆ ಹಿಂಗೆ ಹೊಡೆಯೋಕ್ಕಿಲ್ಲ. ದಿಢೀರ್ನೇ ಅಳು ಶುರು ಆಗ್ಬಿಡ್ತದೆ ಆ ರಾಶಿಯವರಿಗೆ. ಚೆಕ್ ಮಾಡ್ಕೊಳ್ಳಿ ಬೇಕಂದ್ರೆ. ಬಲಗೈ ಹಸ್ತಕೊಂಡು ಮಿಡ್ಲ್ ಫಿಂಗರಲ್ಲಿ 4 ಗೆರೆಗಳು ಕೂಡ ಬಂದಿರ್ತದೆ, ಚೆಕ್ ಮಾಡ್ಕೊಳ್ಳಿ. ಈ ಭಾಗದಲ್ಲಿ ಒಂದು ಗೆರೆಗಳು ಬಂದಿರ್ತದೆ, ಈ ಭಾಗದಲ್ಲಿ ಚೆಕ್ ಮಾಡ್ಕೊಳ್ಳಿ ಬೇಕಂದ್ರೆ. ಇವೆಲ್ಲ ಎಲ್ಲಿಂದ ಉತ್ಪತ್ತಿ ಆಯಿತು ಅಂದರೆ ಹೆಣ್ಣು ಮಗಳು ತಗೊಂಡಾಗ ತಾಯಿಯ ಕರ್ಮವನ್ನು ಹೊತ್ಕೊಂಡು ಹುಟ್ಟಿರ್ತಾರೆ. ಗಂಡು ಮಕ್ಕಳು ತಗೊಂಡಾಗ ತಂದೆಯ ಕರ್ಮವನ್ನು ಹೊತ್ಕೊಂಡು ಹುಟ್ಟಿರ್ತಾರೆ. ಅದಕ್ಕೆ ಬಹಳಷ್ಟು ಜಾಗದಲ್ಲಿ ತಂದೆ ಥರ ಮಗ ಇರ್ತಾನೆ, ತಾಯಿ ಥರ ಮಗಳಿರ್ತಾಳೆ. ಇವೆಲ್ಲ ಈ ಜೆನೆಟಿಕ್ ವಿಚಾರಗಳನ್ನು ನಾವು ತಗೊಂಡಾಗ ಬರೀ ರೂಪ ಹೋಲಿಸ್ಕೊಂಡು ಖುಷಿ ಪಟ್ಬಿಡೋದಲ್ಲ. ನನ್ನ ಮಗಳು ನನ್ನ ಥರ, ನನ್ನ ಮಗ ನನ್ನ ಥರ ಅಂತೇಳಿ ಖುಷಿ ಪಡೋದಲ್ಲ. ನಮ್ಮಲ್ಲಿರ್ತಕ್ಕಂಥ ಕರ್ಮ ಫಲಗಳು ಕೂಡ ಅವರಲ್ಲಿ ಆಸುವಕ್ಕಾಗಿದೆ, ಇಂದೆಲ್ಲ ನಾಳೆ ನಮಗದು ರಿವರ್ಸ್ ಹೊಡಿತದೆ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬ ತಂದೆ ತಾಯಿಯರು ಕೂಡ ಯೋಚನೆ ಮಾಡಬೇಕು ಇದನ್ನು. ಅದಕ್ಕೆ ಇವತ್ತು ತಂದೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾನೆ ಅಂತ ಟಿ ವಿಲಿ ಬರ್ತದೆ. ನೆಕ್ಸ್ಟ್ ಕಟ್ ಮಾಡಿದ್ರಿಂದ 6 7 ತಿಂಗಳಿಗೆ ಮಗನೂ ಅದೇ ಥರ ಸೂಸೈಡ್ ಮಾಡ್ಕೊಂಡು ಸತ್ತಾಗಿರ್ತಾನೆ. ಅಮ್ಮ ಯಾರ ಜೊತೆನೋ ಓಡೋಗ್ಬಿಟ್ಟಿರ್ತಾಳೆ, ಅದೇ ಥರ ಮಗಳು ಕೂಡ ಯಾರ ಜೊತೆನೋ ಓಡೋಗ್ಬಿಟ್ಟಿರ್ತಾಳೆ. ಅಂದರೆ ಇವೆಲ್ಲ ವಂಶ ಪಾರಂಪರ್ಯ ಬರ್ತಕ್ಕಂಥ ಕರ್ಮ ಫಲಗಳು ಒಬ್ಬರಿಂದ ಒಬ್ಬರಿಗೆ ಆ ಜೀನ್ಸಲ್ಲಿ ಇತ್ತು ಅಂತಂದಾಗ ಅದು ಆ ಸಂದರ್ಭಾನುಸಾರ ಆಕ್ಟಿವೇಟ್ ಆಗ್ತವೆ ಅಂತಂದಾಗ ಸಮಾಜದಲ್ಲಿ ನಮ್ಗೆ ಇವೆಲ್ಲ ಬೇರೆ ಥರ ಕಾಣ್ಬೋದು. ನಮಗೆಲ್ಲ ಒಂಥರ ತಿರಸ್ಕಾರ, ಅಯ್ಯೋ ಹಿಂಗ ಅನ್ಬೋದು. ಪಾಪ ಆ ಒಳಗಡೆ ಇರತಕ್ಕಂತಹ ಕರ್ಮ ಫಲಗಳು ತಾಯಿನೂ ಓಡಿಸ್ಕೊಂಡೋಗಿರ್ತದೆ, ಮಗಳನ್ನೂ ಓಡಿಸ್ಕೊಂಡೋಗಿರ್ತದೆ, ತಂದೆನೂ ಸಾಯಿಸಿರ್ತದೆ, ಕೊನೆಗೆ ಮಗನೂ ಕೂಡ ಅದೇ ಥರ ಸಾಯಿಸಿರ್ತದೆ. ನಮ್ಮ ಈ ವಂಶ ಪಾರಂಪರ್ಯ ಬರ್ತಕ್ಕಂತಹ ಈ DNA ಕನೆಕ್ಟಿವಿಟಿ ನಮ್ಮ ಜೀವನದಲ್ಲೂ ಕೂಡ ಕೆಲಸ ಮಾಡ್ತದೆ, ಮುಂದಿನ ಜೀವನ ಕೂಡ ಕೆಲಸ ಮಾಡ್ತದೆ. ಅದನ್ನು ನಾವು ಇವಾಗಲೇ ಕಟ್ ಮಾಡಬೇಕು ಅಂತಕ್ಕಂಥದ್ದು ಬರೋದು, ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಅದಕ್ಕೆ ರಾಹು ಏನು ಮಾಡ್ತಾನೆ, ಇಲ್ಲಿ ಪರಿವರ್ತನೆ ಆಗ್ತಾನೆ. ರಾಹು ಶಾಪಗ್ರಸ್ತನಾಗಿ ಇಲ್ಲಿ ಕೆಲಸ ಮಾಡ್ತಾನೆ. ಯಾರಿಗೆ? ಪುಷ್ಯ ನಕ್ಷತ್ರದವ್ರಿಗೆ. ಅದಕ್ಕೆ ಪುಷ್ಯ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಬಹಳ ಜಾಗೃತಿಯನ್ನು ವಹಿಸಬೇಕು. ಮಾನಸಿಕವಾಗಿ ಯಾವುದೇ ವಿಚಾರಗಳು ಬಂದರೂ ಕೂಡ ಅದನ್ನು ಮನಸ್ಸು ತಗೊಳ್ಳೋಕೆ ಹೋಗಬಾರ್ದು. ಸಣ್ಣ ಪುಟ್ಟ ವಿಚಾರಗಳು ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ನಡೀತಾ ಇರ್ತದೆ. ಅಣ್ಣನೇ ಬೈತಾನೆ, ತಂಗಿನೇ ಬೈತಾಳೆ, ಅಕ್ಕನೇ ಬೈತಾಳೆ, ಅಪ್ಪನೇ ಬೈತಾನೆ, ದೊಡ್ಡಪ್ಪನೇ ಬೈತಾನೆ, ಚಿಕ್ಕಪ್ಪನೇ ಬೈತಾನೆ, ನಿಮ್ಗೆ ವಿದ್ಯೆ ಕೊಡ್ತಿರ್ತಕ್ಕಂಥ ಗುರು ಬೈತಾನೆ, ನಿಮ್ಮ ಟೀಚರ್ ಬೈತಾನೆ. ಯಾರು ಏನೇ ಮಾಡಿದ್ರು ಕೂಡ ಅದು ನನ್ನ ಕ್ಷೇಮಕ್ಕೋಸ್ಕರ ಅಂತಕ್ಕಂಥ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ನನಗೆ ಅಂದ್ಬಿಟ್ರು, ನಂದೇನೂ ತಪ್ಪಿಲ್ಲ ಅಂತ ಏನಾದ್ರು ಮನಸ್ಸಿಗೆ ಹಾಕ್ಕೊಂಡ್ರೆ ಅಲ್ಲಿಂದ ಶುರು ಆಗುತ್ತೆ ಮಾನಸಿಕ ಖಿನ್ನತೆ. ಅದು ಒಂದ್ಸರಿ ಶುರು ಆಯಿತು ಅಂದಾಗ ನಾನು ಹೇಳಿದಂತಹ ಆ ನೆಗೆಟಿವಿಟಿ ಥಾಟ್ಸ್ ಏನಿದೆ ನೋಡಿ, ಬದುಕೋದೇ ಬೇಡ ಅನ್ನೋ ಲೆವೆಲ್ವರೆಗೂ ಹೊಟ್ಟೋಗ್ಬಿಡ್ತದೆ ನೋಡಿ. ಇದನ್ನೇ ಶನಿ ಮತ್ತು ಚಂದ್ರ ಅಂತಕ್ಕಂತಹ ಕಾಂಬಿನೇಷನ್ನ ಒಂದು ವೈಶಿಷ್ಟ್ಯತೆ. ಯಾಕಂದರೆ ಶನಿ ಅಂದರೆ ದುಃಖ, ಚಂದ್ರ ಅಂದರೆ ಮನಸ್ಸು. ಅಲ್ಲಿಗೆ ಚಂದ್ರ ಮನಸ್ಸು ಅಂತಕ್ಕಂತಹ ಶನಿ ಸಂಯೋಗ ಆಯಿತು ಅಂತಂದಾಗ ಅಲ್ಲಿ ದುಃಖ ಅಂತಕ್ಕಂಥ ಮನಸ್ಸು ಉತ್ಪತ್ತಿ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ನಿರ್ದೇಶನ ಬೇರೆ ಯಾವುದು ಬೇಕಾಗಿಲ್ಲ. ಯಾಕಂದರೆ ಎಲ್ಲರೂ ನಮ್ಮಲ್ಲಿ 10 ಜನ ಇದ್ದಾಗ ಎಲ್ಲರೂ ಆ ಮನೋಭಾವನೆ ಇರೋದಿಲ್ಲ. ಕೆಲವ್ರು ತಲೆ ಕೆಡಿಸ್ಕೊಳ್ಳಲ್ಲ ಹೋಗಂತಾರೆ, ಕೆಲವ್ರು ಮನಸ್ಸಿಗೆ ಹಾಕೊಂಡ್ಬಿಟ್ಟು ಅಂತ ರೋದನೆ ಮಾಡ್ತಾರೆ. ಇದು ನೋಡಿ ತಿಳ್ಕೊಬಹುದು, ಒಬ್ಬರಿಂದೊಬ್ಬರಿಗೆ ಒಂದೇ ಕುಟುಂಬದಲ್ಲಿ ಒಂದೇ ತಂದೆ ತಾಯಿ ಹುಟ್ಟಿದ್ರು ಕೂಡ ಎಷ್ಟೋ ಒಂದು ಕರ್ಮಾಂಗಗಳು ಒಬ್ಬ ಮಕ್ಕಳಿಂದ ಒಬ್ಬ ಮಕ್ಕಳಿಗೆ ವ್ಯತ್ಯಾಸಪೂರ್ವಕ ಕೆಲಸ ಮಾಡ್ತಿರ್ತದೆ. ಅದರಿಂದ ಈ ಪುಷ್ಯ ನಕ್ಷತ್ರ ಅಂತಕ್ಕಂಥ ರಾಹು ಶಾಪ ಓದ್ತಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ
ಇವತ್ತು ವಿಶೇಷವಾಗಿ ಮತ್ತೊಂದು ಸೀಕ್ರೆಟ್ ನಿಮ್ಗೆ ಹೇಳ್ಕೊಡ್ತೇನೆ, ಇದೆಷ್ಟು ಜನಕ್ಕೆ ಗೊತ್ತಿಲ್ಲ. ಆದರೆ ಆ ನಡೆ ನುಡಿಗಳಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳಲ್ಲಿ ನಿಮ್ಮಲ್ಲಿ ಆಗಲಿಲ್ಲ ಅಂತಂದಾಗ ಅದು ಆ ಕರ್ಮ ಫಲಗಳು ಹೇಗೆ ಕೆಲಸ ಮಾಡ್ತೇನೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ನೀವೆಲ್ಲ ಕೇಳಿಸ್ಕೋಬೇಕು. ಏನಪ್ಪ ಅಂತಂದರೆ, ಇವತ್ತು ಒಂದು ಕಾರ್ ಇಟ್ಟಿರ್ತೀರ, ನಿಮ್ಗೊಬ್ಬ ಡ್ರೈವರ್ ಇರ್ತಾನೆ. ಪಾಪ ಡ್ರೈವರು ಅವ್ನ ಮನಸ್ಥಿತಿ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರ್ತದೆ. ಕೆಲವರು ಒಳ್ಳೆಯವರು ಇದ್ದಾರೆ, ಕೆಲವರು ಕೆಟ್ಟವರು ಇದ್ದಾರೆ, ಕೆಲವರು ತಗ್ಗಿ ಬಗ್ಗಿ ಹೋಗೋರು ಇದ್ದಾರೆ, ಕೆಲವರು ಎಷ್ಟು ಏನೇ ಅಂದ್ರು ಏನು ಮಾಡಿದ್ರು ಕೂಡ ಅದನ್ನು ಒರೆಸ್ಕೊಂಡು ಕೆಲಸಪ್ಪ ಕಾಯೋ ಕೈಲಾಸ ಅಂತ ಹೇಳ್ತಕ್ಕಂಥ ಇದ್ದಾರೆ. ಆದರೆ ಕೆಲವು ದುರ್ಬುದ್ಧಿ ಇರತಕ್ಕಂಥ ಜನ ಯಾರಿದ್ದಾರೆ ಅಂತಂದರೆ, ಅಂದರೆ ಓನರ್, ನೀವಾಗಿದ್ರೆ ನನಗೆ ಗೊತ್ತಿಲ್ಲ, ಓನರ್ ಏನು ಮಾಡ್ತಾರೆ ಅಂದರೆ ಆ ಡ್ರೈವರ್ಗೆ ಬಹಳ ಅಪನಿಂದನೆ ಮಾಡ್ತಿರ್ತಾರೆ. ಕುಂತ್ರೆ ನಿಂದನೆ, ನಿಂತರೆ ನಿಂದನೆ, ಅವಮಾನ, ಅಪಮಾನ, ತಿರಸ್ಕಾರ, ಹಾಗೆ ಹೀಗೆ ಏನೇನೋ ಹೇಳಿ ಅವ್ರನ್ನ ಮಾಡ್ತಿರ್ತಾರೆ. ಇದು ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ? ಎಷ್ಟೋ ಜನ ಗೊತ್ತಿಲ್ಲ. ಹೌದು, ನಾನು ಮಾಡ್ತಾ ಇದ್ದ ಅನ್ಕೋಬಹುದು ನೀವು. ಏನು ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ರಾಹು ದೋಷಗಳು, ಸರ್ಪ ದೋಷಗಳು ನಿಮ್ಮನ್ನು ಹಿಂಬಾಲಿಸ್ತದೆ. ಯಾಕಂದ್ರೆ ರಾಹು ಅಂದರೆ ಡ್ರೈವರ್, ಡ್ರೈವರ್ ಅಂದರೆ ರಾಹು. ಗೊತ್ತಾಯ್ತೇನಮ್ಮ? ರಾಹು ಅಂದರೆ ಡ್ರೈವರ್, ಡ್ರೈವರ್ ಅಂದರೆ ರಾಹು. ರಾಹು ಅಂದ್ರೆ ಏನು? ಸಂಚಾರ ಮಾಡುವವನು ಅಂತ. ಯಾರು ಸಂಚಾರ ಮಾಡುವವನು? ನಿಮ್ಮನ್ನು ಕೂರಿಸ್ಕೊಂಡು ಊರೆಲ್ಲ ಸಂಚಾರ ಮಾಡುವವನೇ ಡ್ರೈವರ್. ನಿಮ್ಮನ್ನು ಕೂರಿಸ್ಕೊಂಡು ಸರಿಯಾದ ಸಮಯಕ್ಕೆ ತಲುಪಿಸತಕ್ಕಂತಾನೆ ರಾಹು, ಅವನೇ ಡ್ರೈವರ್. ಆ ರಾಹುವಿನ ರೂಪದಲ್ಲಿರ್ತಕ್ಕಂಥ ಡ್ರೈವರ್ನ ನೀವು ಡ್ರೈವರ್ ಅಂತ ತಿಳ್ಕೊಂಡು ತಿರಸ್ಕಾರ ಮಾಡಿದ್ರೆ ರಾಹುವಿಗೆ ಅಪಮಾನ ಮಾಡ್ದಂಗೆ. ಅವಾಗ ಏನಾಗ್ತದೆ? ಅವನ ಶಾಪ ನಿಮ್ಮ ಮೇಲೆ ಬೀಳ್ತದೆ. ಅದೇ ಪುಷ್ಯ ನಕ್ಷತ್ರ. ನೋಡಿ ಎಂಥ ಅದ್ಭುತವಾದ ಕನೆಕ್ಟಿವಿಟಿ ಇದೆ ಅಂತಂದ್ರೆ, ಇವತ್ತು ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲನ. ಅದಕ್ಕೆ ನಾವು ಮೇಲು ಕೀಳು, ಅನ್ಯ ಧರ್ಮ, ಆ ಜಾತಿ ಈ ಜಾತಿ ಅಂತ ನಾವೇನಾದ್ರೂ ತಿರಸ್ಕಾರ ರೂಪವಾಗಿ ನಮ್ಮಲ್ಲಿ ಮಾರ್ಪಡ್ತು ಅಂತಂದಾಗ ಅದಕ್ಕೆ ಬೇರೆದೇ ಆದಂಥ ಸ್ವರೂಪಗಳು ನಮ್ಮ ಎದುರುಗಡೆ ಇದ್ದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ಸಾಮಾಜಿಕವಾಗಿ ದೃಷ್ಟಿ ಇಟ್ಕೊಂಡು ನೋಡೋಕೆ ಹೋದಂದಾಗ ಅಲ್ಲಿ ವ್ಯತ್ಯಾಸಗಳು ಆಗ್ತಕ್ಕಂಥದ್ದು ಯಾರಿಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗೋದೇ ಇಲ್ಲ. ಇವತ್ತು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಡ್ರೈವರ್ಗಳಿದ್ದಾರೆ. ಅವರೆಲ್ಲ ರಾಹು ಸ್ವರೂಪ ಇರತಕ್ಕಂಥ ರಾಹು ಭಗವಾನ್, ಅವ್ರ ಸ್ವರೂಪ ಅವರು. ಅದಕ್ಕೆ ಒಂದೊಂದು ಲೆಕ್ಕಾಚಾರಗಳಲ್ಲೂ ಕೂಡ ನಾವು ಆಧ್ಯಾತ್ಮಿಕವಾದಂಥ ಚಿಂತನೆಯನ್ನು ಮಾಡ್ಕೊಂಡು ಹೋದಾಗ ಮಾತ್ರನೇ ನಾವು ಎಲ್ಲರಲ್ಲೂ ಸಮಭಾಗದಲ್ಲಿ ಕಾಣ್ತಕ್ಕಂಥದ್ದು. ಅವರು ಕೀಳು, ಇವ್ರ ಮೇಲು, ಅವ್ರ ಡ್ರೈವರು, ಇವ್ರು ಓನರ್ ಅಂತ ನಾವು ಯಾವತ್ತು ಮಾಡಿದ್ವಿ ಅವತ್ತೇ ಇದೆ ನಮಗೆ ಶಾಪ. ಇದು ನೆನ್ಪಿಟ್ಕೊಳ್ಳಿ, ಒಳ್ಳೇದಾಗ್ತದೆ. ಪುಷ್ಯ ನಕ್ಷತ್ರದವ್ರಿಗೆ ಹಲವಾರು ವಿಚಾರಗಳನ್ನು ಇಂದಿನ ಭಾಗದಲ್ಲಿ ಹೇಳಿದ್ದೀನಿ. ಅದೆಲ್ಲ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈಗ ಪರಿಹಾರಗಳು ಅಂತ ಬಂದಾಗ ಅದ್ಭುತವಾದಂಥ ಪರಿಹಾರಗಳು ಕೂಡ ಈ ಪುಷ್ಯ ನಕ್ಷತ್ರದವರಿಗೆ ಖಂಡಿತವಾಗಿ ಇದ್ದೇ ಇದೆ. ಆದರೆ ಅದನ್ನು ತಿಳ್ಕೊಳ್ತಕ್ಕಂಥ ಮನೋಭಾವನೆ ನಮ್ದಾಗಬೇಕು. ವಿಶೇಷತಃ ಅನ್ಯ ಧರ್ಮದವರು ಯಾರಿದ್ದಾರೆ ಅವರಿಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಕ್ಕಂಥ ಮನೋಭಾವನೆಯನ್ನು ಮೊದಲು ಬೆಳೆಸ್ಕೊಳ್ಳಿ. ಯಾಕಂದರೆ ಕೆಲವು ಗ್ರಹಗತಿಗಳ ಪ್ರಭಾವಗಳೇ ಆ ರೀತಿ ಇರ್ತದೆ. ನಾವು ಅನ್ಕೊಳ್ತೀವಿ ನಾವ್ಯಾಕೆ ಅವ್ರಿಗೆ ಮಾಡಬೇಕು ಇವ್ರಿಗೆ ಮಾಡಬೇಕು ಅಂತ. ಅದು ಮಾಡಬೇಕು ಅಂತಕ್ಕಂತಹ ಲಕ್ಷಣಗಳು ಆ ಒಂದು ಜಾತಕದಲ್ಲಿ ಅಥವಾ ಆ ಒಂದು ಧರ್ಮೀಯರು ಇರೋದ್ರಿಂದ ಅದು ನಮ್ಮಿಂದ ನಿರೀಕ್ಷಿಸಲ್ಪಟ್ಟ ಒಂದು ಸಹಾಯ ಏನಾಗುತ್ತೆ, ನೆಗೆಟಿವ್ ಆಗಿರತಕ್ಕಂಥದ್ದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಕ್ಕಂಥ ಸಂಭವ ಇರೋದ್ರಿಂದ ಅನ್ಯ ಧರ್ಮೀಯರಿಗೆ ಆದಷ್ಟು ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಧರ್ಮ ಜಾತಿ ಅಂತ ನೋಡೋಕೆ ಹೋಗ್ಬೇಡಿ. ಒಂದು. ಎರಡನೇದು, ಸಾಧ್ಯವಾದಷ್ಟು ನೀವು ವಿಶೇಷತಃ ಈ ಸಿದ್ಧ ಗುರುಗಳ ಸಮಾಧಿಗಳನ್ನು ಭೇಟಿ ಕೊಡ್ತಾ ಬನ್ನಿ. ಅಂದರೆ ಜೀವ ಸಮಾಧಿಯಾಗಿರ್ತಕ್ಕಂತಹ ಸಿದ್ಧ ಗುರುಗಳು ಬಹಳಷ್ಟು ಜನ ನಮ್ಮ ಭಾರತ ದೇಶದಲ್ಲಿದ್ದಾರೆ. ಅಂದರೆ ಇಡೀ ಭಾರತದಲ್ಲೇ ಹುಡ್ಕೊಂಡು ಹೋಗ್ಬೇಕು ಅಂತಲ್ಲ, ಕರ್ನಾಟಕದ ಬೆಂಗಳೂರು ಒಳಗಡೆ ಇರ್ತಕ್ಕಂತಹ ಹಲವಾರು ಸಿದ್ಧ ಸಮಾಧಿ ಯೋಗ ಪುರುಷರು ತುಂಬ ಜನ ಇದ್ದಾರೆ. ಅವರನ್ನು ಸಾಧ್ಯವಾದಷ್ಟು ಗುರುವಾರ ದಿವಸ ಕೆಲವೊಂದು ಹಳದಿ ಪುಷ್ಪವನ್ನು ಅವ್ರಿಗೆ ಅರ್ಪಣೆ ಮಾಡೋದ್ರ ಮುಖಾಂತರ, ತಮ್ಮ ಒಂದು ಸಂಕಲ್ಪಗಳನ್ನು ಮಾಡೋದ್ರ ಮುಖಾಂತರ, ಅವರಲ್ಲಿ ಶರಣಾಗತಿಯನ್ನು ಕೋರೋದ್ರ ಮುಖಾಂತರ, ಅವರ ಆಶೀರ್ವಾದ ಅನುಗ್ರಹವನ್ನು ಕೇಳೋದ್ರ ಮುಖಾಂತರ ಈ ಪುಷ್ಯ ನಕ್ಷತ್ರ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಪ್ರಾಬ್ಲಮ್ಸ್ಗಳು ನಿವಾರಣೆ ಆಗ್ತಾ ಬರ್ತದೆ. ಒಂದು. ಇನ್ನೊಂದು ಏನಪ್ಪ ಅಂದರೆ, ಸಾಧ್ಯವಾದಷ್ಟು ನಾಗಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು. ಅದು ಯಾವಾಗ ಅಂದರೆ, ಪುಷ್ಯ ನಕ್ಷತ್ರದವರು ಮಂಗಳವಾರ ದಿವಸ ನಾಗನ ಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು. ಅಲ್ಲಿ ಎಲ್ಲರೂ ಗೊತ್ತಿರತಕ್ಕಂಥ ವಿಚಾರ, ನಾವೇನು ಸಪ್ರೇಟ್ ಹೇಳಬೇಕಾಗಿಲ್ಲ. ಅಲ್ಲಿ ನಿಮ್ಮ ಸೇವೆ ಆ ನಾಗನಿಗೆ ಪೂರ್ಣವಾಗಿ ಸಂದು ಅವನು ತೃಪ್ತಿಕರವಾದಂತಹ ಒಂದು ಆಶೀರ್ವಾದ ಅನುಗ್ರಹ ನಿಮಗಾಯಿತು ಅಂತಂದಾಗ, ಇಲ್ಲಿ ನಾನು ಆಗಲೇ ಹೇಳಿದೆ, ರಾಹು ಸಂಬಂಧಪಟ್ಟಂಥ ದೋಷ ಪುಷ್ಯ ನಕ್ಷತ್ರ ಇರೋದ್ರಿಂದ ಸರ್ವ ರಾಹು ಸಂಬಂಧ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತೇಳಿ. ಈಗ ಒಬ್ಬರು ತಾಯಿ ಕಾಲ್ ಮಾಡಿದ್ರು, ರಸ್ತೆಲಿ ಹೋಗ್ಬೇಕಂದಾಗ ಈ ರೀತಿ ಒಂದು ಅಪಘಾತ ಆಯಿತು, ಯಾರೋ ಮಾಡಿದ್ರು, ಅದು ನಾವಾಗೆ ಸೆಳೆದು ತಳ್ಳು ಹೋದ್ವಿ ಅಂತೇಳಿ. ಆ ಥರ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬಾರ್ದು.
ಯಾಕಂದರೆ ಬಿಟ್ಟು ಹೋದಂತಹ ಒಂದು ಸರ್ಪ ನಾವು ನೋಡಿರ್ತೀವಿ, ಆ ಸರ್ಪದ ಪ್ರೇತಾತ್ಮ ಅಲ್ಲಿ ಸಂಚಾರ ಮಾಡ್ತಿರ್ತದೆ, ಅದು ಕೂಡ ನಮ್ಮನ್ನು ನೋಡ್ತದೆ. ಯಾಕಂದರೆ ಯಾರೋ ಮಾಡಿರೋ ತಪ್ಪಿಗೆ ನಾವು ಅದೇ ತಪ್ಪು ಮಾಡೋದು ಯಾವುದೇ ರೀತಿ ಒಳ್ಳೆಯದಲ್ಲ. ಅದಕ್ಕೆ ಸಂಸ್ಕಾರಗಳನ್ನು ಮಾಡಿಕೊಂಡು ಅದಕ್ಕೆ ಮೋಕ್ಷವನ್ನು ಕೊಡ್ತಕ್ಕಂಥ ಒಂದು ದಾರಿಯನ್ನು ನಾಗನ ಕ್ಷೇತ್ರಗಳು ನಾವು ಸಂಕಲ್ಪ ಮಾಡ್ಕೊಂಡಾಗ ಅದು ಆ ಜಾಗಕ್ಕೆ ಆವಾಹನೆ ಆಗಿ ಅದು ಏನಾಗುತ್ತೆ, ಮುಕ್ತಿಗೆ ಹೋಗ್ತದೆ, ಮತ್ತೆ ಇನ್ನೊಂದು ಜನ್ಮ ತಾಳ್ತದೆ. ಅದಕ್ಕೆ ಅವಕಾಶ ನಮಗೆ ಕೊಡ್ತಾನೆ ಭಗವಂತ ಅಂತಂದರೆ ಅದು ನಾವು ಯಾವುದೇ ನಿಸ್ಸಂಕೋಚವಾಗಿ ಯಾವುದೇ ಒಂದು ಮನಸ್ಸಿನ ಒಂದು ವಿಕಾರತೆ ಇಲ್ದಂಗೆ ಭಕ್ತಿ ಭಾವದಿಂದ ಅದನ್ನು ನಾವು ಮಾಡಬೇಕು. ಯಾಕಂದರೆ ಇದೇ ಒಂದು ಕಾರ್ಯಕ್ರಮ ನಾನು ಆಗಲೇ ಹೇಳ್ತಕ್ಕ ಲೆಕ್ಕಾಚಾರದಲ್ಲಿ ವಿಶೇಷವಾಗಿ ಹಲವಾರು ದುರ್ಮರಣಗಳು ಕುಟುಂಬದಲ್ಲಿ ನಡೆದಿರೋದ್ರಿಂದ ವಿಶೇಷದ ಪ್ರತಿ ಅಮಾವಾಸ್ಯೆ ಕೂಡ ನಮ್ಮ ಹಿರಿಯರಿಗೆ ಮೋಕ್ಷವನ್ನು ಕೊಡೋ ಮುಖಾಂತರ, ತರ್ಪಣಗಳು ಕೊಡೋ ಮುಖಾಂತರ, ಮಹಾಲಯ ಅಮಾವಾಸ್ಯದ ಅಷ್ಟು ಪ್ರಕ್ರಿಯೆಗಳನ್ನು ನಮ್ಮ ಹಿರಿಯರಿಗೆ ನಡೆಸ್ಕೊಡೋ ಮುಖಾಂತರ ಇಡೀ ಜೀವನದಲ್ಲಿ ಇಡೀ ಕುಟುಂಬದಲ್ಲಿ ಪುಷ್ಯ ನಕ್ಷತ್ರ ಸಂಬಂಧಪಟ್ಟಂಥ ವ್ಯಕ್ತಿಗಳು ಯಾರೇ ಇದ್ರೂ ಕೂಡ ಅವರಿಗೆ ಈ ಒಂದು ಮೋಕ್ಷದ ದಾರಿ ಕೂಡ ಸಿಗ್ತದೆ ಮುಂದೆ ಅಂತಂದರೆ ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಯಾಕಂದರೆ ನಾವು ಏನು ಮಾಡ್ಕೊಂಡಿದ್ದು ಪಡ್ಕೊಂಬಂದಿದ್ದೀವಿ ಅದಲ್ಲಿ ನಡೀತದೆ. ನಾವು ಏನು ಅದನ್ನು ಕ್ಲಿಯರ್ ಮಾಡ್ಕೊಳ್ತೀವಿ ಅದು ನಮ್ಮ ಜೀವನದಲ್ಲಿ ಒಳ್ಳೇದಾಗ್ತದೆ. ಇದು ಒಂದು. ಇನ್ನೊಂದು ವಿಶೇಷವಾಗಿ ಕಾಳಿ ಆರಾಧನೆಯನ್ನು ಮಾಡ್ಕೋಬೇಕು. ಪ್ರತಿ ಗುರುವಾರ ನೀವು ಮಾಡಬೇಕು. ಯಾಕಂದರೆ ಕಾಳಿ ಅಂತಷ್ಟೇ ಕಾಳಿಗೂ ಗುರುವಿಗೂ ಏನು ಸಂಬಂಧ ಭಾಳ ಜನ ಕೇಳ್ತೀರ. ದೈವ ಸ್ವರೂಪಿಯಾಗಿರ್ತಕ್ಕಂಥ ಲೆಕ್ಕಾಚಾರಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಸಾತ್ವಿಕ ಸ್ವರೂಪಗಳು ಮತ್ತು ರುದ್ರ ರೂಪಗಳು ಮತ್ತು ಅದದಂಥ ತಾಮಸ ರೂಪಗಳನ್ನು ನಾವು ಭಾಳ ಸ್ಪಷ್ಟವಾಗಿ ಕಾಣ್ಬೋದು. ಆದರೆ ಕೆಲವೊಂದು ಗ್ರಾಗತಿಗಳ ಒಂದು ಪ್ರಭಾವಗಳನ್ನು ನಾವು ಅಡಗಿಸಬೇಕು ಅಂತಂದಾಗ ಅಥವಾ ನೆಗೆಟಿವ್ ಆಗಿರ್ತಕ್ಕಂಥದ್ದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದಾಗ ನಿರ್ದಿಷ್ಟವಾಗಿರ್ತಕ್ಕಂಥ ದೇವತೆಗಳ ಮೊರೆಯನ್ನು ನಾವು ಹೋಗಲೇಬೇಕು. ನಾವು ಎಲ್ಲ ಕಡೆ ಶಿವ ರಾಮ ಗಣಪತಿ ಅನ್ಕೊಂಡಿದ್ರೆ ಪ್ರಯೋಜನ ಆಗೋದಿಲ್ಲ. ಒಂದೊಂದಕ್ಕೆ ಒಂದೊಂದು ಔಷಧಿ, ಒಂದೊಂದಕ್ಕೆ ಒಂದೊಂದು ಚಿಕಿತ್ಸೆ ಶಾಸ್ತ್ರದಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ನಮ್ಗೆ ನಾಲೆಡ್ಜ್ ಇಲ್ದಿರೋದ್ರಿಂದ ಯಾರು ಏನೇನು ಮಾಡ್ತಾರೆ ಅದನ್ನೆಲ್ಲ ಮಾಡೋಕೆ ಹೋಗ್ತೀವಿ, ರಿಸಲ್ಟ್ ಬರಲ್ಲ. ಆವಾಗ ದೇವರಿಲ್ಲ ಅನ್ಕೊಂಡ್ಬಿಡೋದು. ದೇವರು ಖಂಡಿತವಾಗಿದ್ದಾನೆ. ಆದರೆ ಚಿಕಿತ್ಸೆ ಸ್ವರೂಪಗಳು ಬದಲಾವಣೆ ಆದಾಗ ದೇವರ ಸ್ವರೂಪಗಳು ಕೂಡ ಬದಲಾವಣೆ ಆಗ್ತದೆ. ದೇವರ ಸ್ವರೂಪ ಬದಲಾವಣೆ ಆದಾಗ ನಮ್ಮ ಕರ್ಮ ಫಲಗಳು ಕೂಡ ನಿವಾರಣೆ ಆಗ್ತಾ ಬರ್ತದೆ. ಇದು ಸೀಕ್ರೆಟ್. ಅದರಿಂದ ಆಳವಾದ ಅಧ್ಯಯನ, ಕರ್ಮಫಲಗಳ ಸಂಶೋಧನೆ ಮತ್ತು ಜೀವನದಲ್ಲಿ ಬೇಕಾದಂತಹ ದಾನ ಧರ್ಮ ಪೂಜೆ ಪುನಸ್ಕಾರಗಳು ಮತ್ತು ಆಧ್ಯಾತ್ಮಿಕ ಚಿಂತನೆಯನ್ನು ಯಾರು ಮಾಡ್ಕೊಳ್ತಾ ಬರ್ತಿದ್ದೀರಾ ಅವರು ಪುಷ್ಯ ನಕ್ಷತ್ರರು ಯಾವುದೇ ಕಾರಣಕ್ಕೆ ಎದುರುವಂಥ ಅವಶ್ಯಕತೆ ಇಲ್ಲ. ಶನಿ ಅನವರ್ತವಾಗಿ ನಿಮ್ಮನ್ನು ಕಾಪಾಡ್ತಾನೆ. ಅದೇ ದೈವ ಶಕ್ತಿ. ನೋಡ್ಕೊಳ್ಳಿ, ಒಳ್ಳೆಯದಾಗ್ತದೆ.